ಹೇಗಿತ್ತು ಮ್ಯಾಮ್ ಸಿನಿಮಾ? ತುಂಬ ಚೆನ್ನಾಗಿದೆ ಸರ್. ಮ್ಯಾಮ್ ಏನು ಇಷ್ಟ ಆಯಿತು ಸಿನಿಮಾ ಅಲ್ಲಿ? ಆ್ಯಕ್ಟಿಂಗ್ ಇರ್ಬೋದು, ಇಲ್ಲ ತಗೊಂಡಿರೋ ಕಾನ್ಸೆಪ್ಟ್ ಇರ್ಬೋದು, ತುಂಬ ಚೆನ್ನಾಗಿದೆ. ಜಾತಿ ಬಗ್ಗೆ ಅಂತೂ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಮ್ಯಾಮ್. ಅಂದರೆ ದರ್ಶನ್ ಸರ್ ಅವ್ರ ಪ್ರೀವಿಯಸ್ ಸಿನಿಮಾಸ್ಗೂ ಈ ಸಿನಿಮಾಸ್ಗೂ ಏನು ವ್ಯತ್ಯಾಸ ಇದೆ? ಡಿಫ್ರೆಂಟ್ ಇದೆ ಸರ್. ಯಾಕಂದರೆ ಒಂದು ಸಂದೇಶ ಸಮಾಜಕ್ಕೆ ಕೊಡ್ತಾರಲ್ಲ, ಅದು ತುಂಬ ಕಷ್ಟ. ಮ್ಯಾಮ್ ಎಂಟ್ರಿ ಆ್ಯಕ್ಷನ್ಸ್ ಎಲ್ಲ ಹೆಂಗೆ ಬಂದಿದೆ? ಎಂಟ್ರಿ ಮತ್ತು ಆ್ಯಕ್ಷನ್ಸ್ ಎಲ್ಲ ಹೆಂಗೆ ಬಂದಿದೆ? ಎಂಟ್ರಿ ಮತ್ತು ಆ್ಯಕ್ಷನ್ ಬಗ್ಗೆ ಹೇಳೋಕ್ಕೆ ಆಗಲ್ಲ ಸರ್. ಸಖತ್ತಾಗಿದೆ. ಇಷ್ಟು ಫಿಲಮಲ್ಲಿ ಬೆಸ್ಟ್ ಫಿಲಮ್ ಅಂತ ಅನ್ಬೋದು ಸರ್. ಬೆಸ್ಟ್ ಫೈಟಿಂಗ್ ಅಂತ ಅನ್ಬೋದು. ಅಂದರೆ ಮೊದಲನೇ ದಿವಸ 19 ಕೋಟಿ ಮಾಡಿದೆ, ಎರಡನೇ ದಿವಸ 17 ಮಾಡಿದೆ, ಹಿಂಗೆ ಹೋಗ್ತಾ ಇದೆ. 100 crore ಆಗ್ಬೋದು ಅಂತ ಆಗುತ್ತೆ ಸರ್, ಪಕ್ಕ ಆಗೇ ಆಗುತ್ತೆ. ಇವಾಗೆಲ್ಲ ವೀಕೆಂಡ್ ಇದೆಯಲ್ಲ, ನಾಳೆ ಹೊಸ ವರ್ಷ, ದೇವ್ರು ಒಳ್ಳೇದು ಮಾಡಿ. ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಹೇಳಿರ್ತಕ್ಕಂಥ ಸಂದೇಶ ಎಲ್ಲ ಚೆನ್ನಾಗಿದೆ. ಮೊದಲಿಂದನೂ ಜಾತಿ ಅಂತ ಹೊಡೆದಾಡ್ತಾ ಇದ್ದಾರೆ. ನಮ್ಮ ದರ್ಶನ್ ಬಾಸು ಎಲ್ಲದರಲ್ಲೂ ಏನಾದರೂ ಸಂದೇಶ ಕೊಡ್ತಾರೆ. ಈ ಮೂವಿನಲ್ಲೂ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಈಗಲೂ ಕ್ಯಾಸ್ಟನ್ನು ಎಷ್ಟೊಂದು ಜನ ಕ್ಯಾಸ್ಟು ಅಂತ ಹೊಡೆದಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಒಳ್ಳೆ ಸಂದೇಶ ಇದೆ. ಮೂವಿ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕೂತು ನೋಡೋಂಥ ಪಿಕ್ಚರು. ಜೈ ಡಿ ಬಾಸ್. ಸೂಪರ್ ಸರ್, ಮೂವಿ ಸೂಪರ್ ಆಗಿದೆ. ದರ್ಶನ್ ಆ್ಯಕ್ಟಿಂಗು ಮತ್ತು ಸಕ್ಕತ್ತಾಗಿದೆ. ಮತ್ತು ಅವರು ಮತ್ತು ಜಾತಿ ಬಗ್ಗೆ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ ಕಾನ್ಸೆಪ್ಟು. ಹಾಗೆ ರೈತರ ಬಗ್ಗೆ ಒಳ್ಳೆ ಸಂದೇಶ, ಅವಾಗಿನ ಸಂದೇಶ ಭೂಮಿ ಒಳ್ಳೆ ಇದನ್ನು ಕೊಟ್ಟಿದ್ದಾನೆ. ದರ್ಶನ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಸರ್. ಮೂವಿ ಮೊದಲನೇ ದಿವಸ 19, ಎರಡನೇ ದಿವಸ 17 ಕೋಟಿ ಮಾಡಿದೆ. ವರ್ತಿದೆಯಾ ಅಷ್ಟು? ಸರ್ ಮಾಡಲೇಬೇಕು. ಅದು ನ್ಯಾಚುರಲ್ ಕನ್ನಡದಲ್ಲೇ ರಿಲೀಸ್ ಆಗಿ ಇಷ್ಟು ಮಾಡಿದೆ ಅಂದರೆ ನಾವು ಫಸ್ಟ್ ಹೆಮ್ಮೆಯಿಂದ ಒಪ್ಕೊಬೇಕು. ಅದನ್ನು 100 ಕೋಟಿ ಆಗುತ್ತೆ ಅಂತೀರಾ? ಆಗುತ್ತೆ. ಮ್ಯಾಮ್ ಹೇಗಿತ್ತು ನಿಮಗೆ ಮೂವಿ? ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಮ್ಯಾಮ್ ಮೂವಿಲಿ? ಎಲ್ಲ ಇಷ್ಟ ಆಯಿತು. ಮಹಾಲಕ್ಷ್ಮಿ ಮಗಳು ಆ್ಯಕ್ಟಿಂಗ್, ಆರಾಧನಾ ತುಂಬ ಚೆನ್ನಾಗಿದೆ. ದರ್ಶನ್ ಅಂತ ಹೇಳಂಗಿಲ್ಲ, ಸಕ್ಕತ್ತಾಗಿದೆ. ಮ್ಯಾಮ್ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾ? ಹಾಂ, ಫ್ಯಾಮಿಲಿ ಸಿನಿಮಾನೇ. ಥ್ಯಾಂಕ್ ಯು. ಮೂವಿ ಹೇಗಿದೆ? ಬೇರೆ ಹೀರೋಗಳಿಗೂ ಮೂವಿ ಮಾಡಬೇಕು ಸರ್. ತರುಣ್ ಸುಧೀರ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ. ದರ್ಶನ್ ಸರ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮಾಡಲಿ, ಬೇರೆ ಹೀರೋಗಳಿಗೂ ಮಾಡಲಿ. ಕನ್ನಡ ಫಿಲಮ್ ಚೆನ್ನಾಗಿ ಬರಬೇಕು. ಚೆನ್ನಾಗಿದೆ. ಮೂವಿ ಹೇಗಿತ್ತು ಬ್ರೋ? ಚೆನ್ನಾಗಿದೆ ಬ್ರೋ. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಏನು ಬ್ರೋ? ಏನು ಇಷ್ಟ ಆಯಿತು ಮೂವಿಯಲ್ಲಿ ಲೈಕ್ ಡಿ ಬಾಸ್ 55 ಮೂವಿ ನಾನು 3ನೇ ಸಲ ಬರ್ತಾ ಇರೋದು. ಲೈಕ್ ಪ್ರಸನ್ನಲ್ಲಿ 2 ಸಲ ನೋಡಿರೋದು, ಇವಾಗ ಇಲ್ಲಿ ಬಂದಿರೋದು. ಯಾಕಂದರೆ ಸೌಂಡ್ಗೆ ಅಂದ್ಬಿಟ್ಟು ಅಷ್ಟೇ. ಲೈಕ್ 55 ಕಂಪೇರ್ ಮಾಡಿದ್ರೆ ಡಿ ಬಾಸ್ದು ಈ ಮೂವಿ ಬೇರೆ ರೇಂಜ್ಗಿದೆ ಸರ್. ಒಂಥರ ಡಿ ಬಾಸ್ ಒಂಥರ ಬಂಡೆ ಕಲ್ಲಿಂದಾಗೆ. ಈಗ ಒಂದು ಕಲ್ಲನ್ನ ನಾವು ಹೆಂಗೆ ಕೆತ್ತೀವಿ ಅದ್ರ ಮೇಲೆ ತಾನೇ ಒಂದು ಶಿಲೆ ಬರೋದು. ಆ ಥರ ಇಲ್ಲಿವರೆಗೂ 55 ಜನ ಏನು ಮಾಡಿದಾರೋ ಡಿ ಬಾಸ್ನ ಗೊತ್ತಿಲ್ಲ. ಆದರೆ ತರುಣ್ ಒಂದು ಶಿಲೆ ಥರ ಮಾಡಿದ್ದಾರೆ ಡಿ ಬಾಸ್ನ ಇಟ್ಕೊಂಡು ಈ ಫಿಲಮಲ್ಲಿ. ಆದರೆ VFX ಏನೂ ಇಲ್ಲ. ಮಾತೆತ್ತರೆ KGF ನೋಡಿ ಸರ್, ಬೇರೆ ಮೂವಿಗಂತೂ ಕಂಪೇರ್ ಮಾಡಲ್ಲ. ನಮ್ಮಿರೋ ನಮಗೆ ಹೆಂಗೆ ಸಮುದ್ರದಲ್ಲಿ ನೀರು ಕಮ್ಮಿ ಆಗಲ್ಲ, ಅದೇ ಥರ ಡಿ ಬಾಸ್ ಕ್ರೇಜ್ ಯಾವಾಗಲೂ ಹಿಂಗೆ ಇರುತ್ತೆ. ಅದು ಬಿಟ್ಟರೆ ಮೂವಿಯಲ್ಲಿ ತುಂಬ ಇದೆ ಸರ್. 55 ಮೂವಿ ನೋಡಿದ್ದೀನಿ, ಒಂದು ದಿನ ಕಣ್ಣಲ್ಲಿ ನೀರು ಬಂದಿಲ್ಲ ಒಂದು ಮೂವಿಲಿ ನನಗೆ ಡಿ ಬಾಸ್ದು. ಫರ್ದರ್ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಒಂದು ಸೆಕೆಂಡ್ ಹಾಫಲ್ಲಿ ಪೂರ್ತಿ ನೀರು ಬರೋದು ಅಂದರೆ ಇದೇನೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ಡಿ ಬಾಸ್ ಎಲ್ಲ ನೋಡ್ಬೋದು. ಆದರೆ ಬೇರೆ ರೇಂಜಿಂಗ್ ಮಾಡಿರೋದು ಅಂದ್ರೆ ಇದೇನೆ. 3 ಫೈಟ್ ಇದೆ ಸರ್. ನಾನು ಬೇರೆ ಹೀರೋ ಚಾಲೆಂಜ್ ಮಾಡ್ತಿಲ್ಲ. ಅವ್ರಿಗೆ ಮಾತೆತ್ತರೆ ಹೇಳ್ತಾರಲ್ಲ, ಡಿ ಬಾಸ್ದು ಕಂಟೆಂಟ್ ಇಲ್ಲ ಅಂದ್ಬಿಟ್ಟು, ಅವ್ರಿಗೆ ದಮ್ ಅನ್ನೋದಿದ್ದರೆ ಈ ಥರದ್ದು 3 ಫೈಟ್ ತೆಗಿಲಿ. ಅವ್ರಿಗೆ ಒಂದು ಹೀರೋ ಅನ್ನೋದಿದ್ದರೆ ಈ ಥರ 3 ಫೈಟ್ ತೆಗಿಲಿ. 1-2 ಕೈ ಇಲ್ಲದೆ ನಾನು ಫೈಟ್ ಮಾಡಿದ್ದಾರೆ. ಯಾವನ್ನೂ ಮಾಡೋಕ್ಕಾಗಲ್ಲ ಇಂಡಸ್ಟ್ರಿಲಿ.